ಯಾರು ಮಾಡೋದಿಲ್ಲ. ನಾವು ಯಾರು ಗೊತ್ತಾ, ನಾವೀಗ ಗಂಡ ನನಗೆ ಮುಂಚೆ ಎಲ್ಲ ಇದ್ದಿದ್ದೆ ಎಲ್ಲ ನಮ್ಗೆ ಕಳೆದೋಗಿದೆ ಮನೆಯಲ್ಲ ಈ ತರ ಆಗಿ. ಏನ್ ಸಮಸ್ಯೆ ಆಗಿ ಕಳೆದೋಗಿದೆ? ಅದೇ ಮನೆಯಲ್ಲ ಸೋರಿ ಅದೆಲ್ಲ ಇದಾಗಿದೆ. ಹಾಗಾಗಿ ಇವಾಗ ದಾಖಲಾತಿ ಕೇಳ್ತಿದ್ದಾರೆ ನಮ್ಮ. ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸೀಕೋಡು ಗ್ರಾಮ ಇದಾಗಿದ್ದು, ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಸಹ ನಿರ್ಲಕ್ಷ್ಯತನ ವಹಿಸುತ್ತಿದ್ದಾರೆ. ಅದೇ ರೀತಿ ಮಳೆಯಿಂದಾಗಿ ಮನೆಗೆ ಸಂಬಂಧಪಟ್ಟ ದಾಖಲಾತಿಗಳು ಹಾಳಾಗಿ ಹೋಗಿದೆ ಎಂದು ಮನೆಯ ಮಾಲೀಕ ಈ ಸಂದರ್ಭದಲ್ಲಿ ತಿಳಿಸಿದರು. ನಿಮ್ಮ ಹೆಸರು? ಸುರೇಶ್. ಎಷ್ಟು ವರ್ಷ ಆಯ್ತು ಸರ್ ಇದೆ ಈ ತರ ಆಗಿ? 1 ವರ್ಷ ಮೇಲೆ ಆಯ್ತು. ಏನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಏನು ಜನಪ್ರತಿನಿಧಿಗಳಿಗೆ ಹೇಳುವಂತ ಕೆಲಸ ಅಂತ ಏನಾದ್ರು ಮಾಡಿದ್ದೀರಾ? ಹೇಳಿದ್ದೀವಿ, ಯಾರು ಇದು ಮಾಡಿಲ್ಲ. ಏನ್ ಮಾಡಿಲ್ಲ? ಯಾರು ಮಾಡಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಬಂದು ನೋಡಿಲ್ಲ. ಅದು ಸ್ವಲ್ಪ ದಾಖಲಾತಿ ಎಲ್ಲ ನಮ್ದು ಕಳೆದೋಗಿದೆ ಮನೆಯೆಲ್ಲ ಈ ತರ ಆಗಿ. ಏನ್ ಸಮಸ್ಯೆ ಆಗಿ ಕಳೆದೋಗಿರೋದು? ಅದೇ ಮನೆಯೆಲ್ಲ ಸೋರಿ ಅದೆಲ್ಲ ಇದಾಗಿದೆ. ಹಾಗಾಗಿ ಇವಾಗ ದಾಖಲಾತಿ ಕೇಳ್ತಿದ್ದಾರೆ, ನಮ್ಮ ಹತ್ರ ಎಂತ ಇಲ್ಲ. ಸಮಸ್ಯೆ ಏನು ದಾಖಲಾತಿಗಳೆಲ್ಲ ಹಾಳಾಗಿದೆ, ಆದ್ರೂ ನಮ್ಗೆ ಯಾರು ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನು ಸರಿಪಡಿಸಿ ಕೊಡ್ತಾ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರಿ. ಅದೇ ಇದು ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ? ಏನು ಬಾಳೆಹೊನ್ನೂರ್ನ ಬೀಕಣಬೂರು ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಇದು ಹೇಗೆ ಬಿತ್ತು? ಎಷ್ಟು ವರ್ಷಗಳ ಹಿಂದೆ ಬಿತ್ತಿ ಮನೆ ಈ ತರ? ಇದು ಸುಮಾರು ಒಂದು 3 ವರ್ಷ ಮೇಲೆ ಆಯ್ತು. 3 ವರ್ಷ ಮೇಲೆ ಇದು 1 ವರ್ಷದ ಮೇಲೆ ಮರ ಎಲ್ಲ ಬಿತ್ತು. ಆವಾಗ್ಲೂ ಯಾರು ಮಾಡಿಲ್ಲ. ಈಗ ಹೇಗೆ ಈ ಮನೇಲಿ ಜೀವನ ಮಾಡ್ತಿದ್ರಿ? ಅದೇ ಗೊತ್ತಾಗ್ತಿಲ್ಲ. ಏನು ಸ್ಥಳೀಯರು ಗ್ರಾಮಸ್ಥರು ಏನಾದ್ರು ಹೆಲ್ಪ್ ಮಾಡುವಂತದ್ದು ಏನಾದ್ರು ಮಾಡಿದ್ರ ನಿಮ್ಗೆ? ಮಾಡಿದ್ದಾರೆ ಗ್ರಾಮಸ್ಥರು, ಟಾರ್ಪಲ್ ಎಲ್ಲ ಹಾಕಿ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಈಗ ಮನೆಗೆ ಮೇಲ್ಛಾವಣಿಗೆ ಟಾರ್ಪಲ್ ಹಾಕುವಂತ ಕೆಲಸನ ಅವ್ರು ಮಾಡ್ಕೊಟ್ಟಿದ್ದಾರೆ. ಈಗ ಬೇರೆ ರೀತಿಯಾಗಿ ನಿಮಗೇನು ಮನೆ ಮಾಡಿ ಒಂದ್ ಕೆಲಸ ಆಗ್ಬಿಟ್ರೆ ಏನು ಹಿಂದ್ಗಡೆ ಏನ್ ಗೋಡೆ ಜರ್ದೋಗಿದೆ, ಅದು ಏನು ಯಾವಾಗ ಜರ್ದೋಗಿರುವಂತದ್ದು? ಮರ ಬಿದ್ದು 1 ವರ್ಷ ಆಯ್ತು. ಮನೆ ಬಿದ್ದು 1 ವರ್ಷಕ್ಕೆ ಮನೆ ಗೋಡೆ ಜರ್ದಿದ್ದು. ಓಕೆ. ಈಗ ನೀವ್ ಏನ್ ಕೆಲಸ ಮಾಡ್ತಿದ್ರಿ? ನಾವೀಗ ಕೆಲಸ ಹೋಗೋ ಪರಿಸ್ಥಿತಿ ಇರ್ಲಿಲ್ಲ. ತಾಯಿ ಕೆಲಸ ಮಾಡ್ತಾರೆ. ಇದು ನಿಮ್ ತಾಯಿಯವರ? ಹೌದು, ತೋಟದ ಕೆಲಸ ಮಾಡ್ತಾರೆ. ಏನ್ ಹುಷಾರಿಲ್ಲ ನಿಮ್ಗೆ? ನನಗೆ ಸ್ವಲ್ಪ ಹುಷಾರಿಲ್ಲ, ಸುಸ್ತು, ಕೆಲಸ ಮಾಡಕ್ಕಾಗಲ್ಲ. ಏಜ್ ಎಷ್ಟು ನಿಮ್ದು? ನಂದು 30 ವರ್ಷ. ಮದುವೆ ಆಗಿದ್ಯಾ? ಇಲ್ಲ. ಇಲ್ಲ. ಹಿಂಗೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡ್ಸ್ಕೊಂಡ್ ಬರ್ತಾ ಇದ್ರಿ. ಆದ್ರೂ ಯಾವ್ದೇ ರೀತಿಯಾಗಿ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಏನೇ ನಮ್ಗೆ ಸಮಸ್ಯೆಗಳನ್ನ ಸರಿಪಡಿಸ್ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಇದಕ್ಕಿಂತ ಯಾವ್ದು ಈಗ ಮನೆ ಈ ತರ ಸ್ಥಿತಿ ಆದಾಗ ಯಾವುದೇ ಒಬ್ರು ಏನು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳ ಬಂದು ನೋಡುವಂತ ಕೆಲಸವನ್ನು ಮಾಡಿದಾರ? ಇದು ಮರ ಬಿದ್ದಾಗ ಒಂದ್ಸರಿ ಬಂದು ಹೋಗಿದ್ದಾರೆ, ಮತ್ತೆ ಕಡೆ ಬಂದಿಲ್ಲ. ಲಕ್ಷ್ಮಿ ಅಂತನಾ? ಏನ್ ಕೆಲಸ ಮಾಡದಮ್ಮ ನೀವು? ಏನು ಏನು ಕಾಫಿ ತೋಟ ಕೆಲಸ ಮಾಡ್ತೀರಾ? ಈ ತರ ಎಲ್ಲ ಸಮಸ್ಯೆ ಆಗಿದೆ, ನೀವು ಅಧಿಕಾರಿಗಳಿಗೆ ಆಗಿದೆ. ಇನ್ನೇನ್ ಮಾಡುದ್ ನಾವು? ನಮ್ಮಂತವ್ರು ಬಡವರಿಗೆ ಒಂದು ಹೆಲ್ಪ್ ಮಾಡಿದ್ರು ನಮ್ಗೆ ಪುಣ್ಯ ಇತ್ತು. ಇದು ಹೆಲ್ಪ್ ಇಲ್ಲ, ಅದು ನೋಡಿ ಹೋಗಿದ್ಮೇಲೆ ಸುದ್ದಿನೂ ಇಲ್ಲ. ಈಗ ಏನ್ ಹೇಳ್ತಾರೆ ಈಗ ಅಧಿಕಾರಿಗಳು? ಅಧಿಕಾರಿಗಳಿಗೆ ಬೇಕೀಗ ನಮ್ದು ಜಾತಿ ಸರ್ಟಿಫಿಕೇಟ್, ಆಮೇಲೆ ನಮ್ ರೇಷನ್ ಕಾರ್ಡು ಅದೆಲ್ಲ ಕೇಳ್ತಿದ್ದಾರೆ, ಐಡೆಂಟಿ ಕಾರ್ಡ್ ಎಲ್ಲ ಕೇಳ್ತಿದ್ದಾರೆ. ಮನೆಯೊಳಗೆ ಇದ್ದಿದ್ದೆಲ್ಲ ಇಲ್ಲ, ಏನ್ ಮಾಡುದು? ಏನು ಸರ್ಕಾರದಿಂದ ಏನೇ ಸೌಲಭ್ಯಗಳು ಸಿಗ್ಬೇಕು ಅಂದ್ರೆ ಈಗ ದಾಖಲಾತಿಗಳು ಅಧಿಕಾರಿಗಳು ಕೇಳ್ತಾ ಇದಾರೆ, ಜನಪ್ರತಿನಿಧಿಗಳು ಕೇಳ್ತಾ ಇದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ರಿ. ಆದ್ರೆ ಏನಾದ್ರು ಅವ್ರು ತಕ್ಕ ಮಟ್ಟಿಗೆ ಏನಾದ್ರು ನಿಮಗೆ ಏನು ಸಮಸ್ಯೆಗಳನ್ನ ಸರಿಪಡಿಸುವಂತ ಕೆಲಸ ಮಾಡಿದಾರ? ಅದೇನಿಲ್ಲಪ್ಪ, ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ. ಈಗ ದಿನನಿತ್ಯ ನೀವು ಏನು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರಿ. ಅವರು ನಮ್ಮನ್ನ ಯಾರು ಮಾಡೋದೇ ಇಲ್ಲ. ನಾವು ಏನ್ ಗೊತ್ತಾ, ನಾವೀಗ ಗಂಡ ಸತ್ಮೇಲೆ ನನಗೊಂದು ಈ ಮನೆ ಸರಿ ಮಾಡಿಕೊಡಿ ಅಂತ ಅಧಿಕಾರಿಗಳಿಗೆ
ಯಾರಾದ್ರೂ ನಮಗೊಂದು ಸಹಾಯ ಮಾಡಂಗಿದ್ರೆ ದಯವಿಟ್ಟು ಸಹಾಯ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.